ನಮಸ್ತೆ ವೀಕ್ಷಕರೇ. ಒಂದು ಊರಿನ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವನು ರೈಲ್ನಲ್ಲಿ ಬರುವಂತಹ ಪ್ರಯಾಣಿಕರಿಂದ ಭಿಕ್ಷೆ ಬೇಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಭಿಕ್ಷೆ ಬೇಡುವಾಗ ಸೂಟು ಬೂಟು ಹಾಕಿಕೊಂಡಂತಹ ಒಬ್ಬ ಉದ್ದನೆಯ ವ್ಯಕ್ತಿಯನ್ನು ನೋಡ್ತಾನೆ. ನಂತರದಲ್ಲಿ ಭಿಕ್ಷುಕ ಯೋಚನೆ ಮಾಡ್ತಾನೆ, ಈ ವ್ಯಕ್ತಿ ತುಂಬಾ ಶ್ರೀಮಂತನ ಹಾಗೆ ಕಾಣಿಸ್ತಾ ಇದ್ದಾನೆ, ಇವನಿಂದ ಭಿಕ್ಷೆ ಕೇಳಿದರೆ ತುಂಬಾ ದುಡ್ಡು ಸಿಗಬಹುದು ಎಂದು. ಆ ವ್ಯಕ್ತಿಗೆ ಭಿಕ್ಷುಕ ಭಿಕ್ಷೆ ಕೇಳಿದಾಗ ಭಿಕ್ಷುಕನನ್ನು ನೋಡಿ ಉದ್ದನೆಯ ವ್ಯಕ್ತಿ ಹೇಳ್ತಾನೆ, ನೀನು ಯಾವಾಗಲೂ ಬೇರೆಯವರಿಂದ ಕೇಳುತ್ತಾನೇ ಇರುತ್ತೀಯೋ ಅಥವಾ ಎಂದಾದರೂ ಯಾರಿಗಾದರೂ ಏನಾದರೂ ಕೊಡುತ್ತೀಯೋ? ಆಗ ಭಿಕ್ಷುಕ ಹೇಳ್ತಾನೆ, ಸಾಹೇಬರೇ, ನಾನು ಭಿಕ್ಷುಕನಾಗಿದ್ದೇನೆ. ನಾನು ಯಾವಾಗಲೂ ಎಲ್ಲರಿಂದಲೂ ಬೇಡುತ್ತಾನೇ ಇರ್ತೇನೆ. ಬೇರೆಯವರಿಗೆ ಕೊಡುವಷ್ಟು ಯೋಗ್ಯತೆ ನನ್ನಲ್ಲಿ ಎಲ್ಲಿದೆ ಎಂದು ಭಿಕ್ಷುಕ ಹೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೀನು ಬೇರೆಯವರಿಗೆ ಏನೂ ಕೊಡುವಂಥ ಯೋಗ್ಯತೆ ಇಲ್ಲ ಅಂದಮೇಲೆ ನಿನಗೆ ಬೇರೆಯವರಿಂದ ಬೇಡುವ ಹಕ್ಕೂ ಇಲ್ಲ. ನಾನು ಒಬ್ಬ ವ್ಯಾಪಾರಿಯಾಗಿದ್ದೇನೆ. ಕೊಡೋದು ಮತ್ತು ತೆಗೆದುಕೊಳ್ಳೋದ್ರಲ್ಲಿ ವಿಶ್ವಾಸ ಇಡುತ್ತೇನೆ. ಒಂದು ವೇಳೆ ನಿನ್ನಲ್ಲಿ ನನಗೇನಾದರೂ ಕೊಡುವಂಥದ್ದು ಇದ್ದರೆ ಹೇಳು, ಬದಲಾಗಿ ನಾನು ನಿನಗೆ ಏನನ್ನಾದರೂ ಕೊಡುತ್ತೇನೆ. ಇಷ್ಟು ಹೇಳಿ ಆ ವ್ಯಕ್ತಿ ಟ್ರೈನ್ನಲ್ಲಿ ಕುಳಿತು ಹೊರಟು ಹೋಗುತ್ತಾನೆ. ಇಲ್ಲಿ ಭಿಕ್ಷುಕ ತನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿ ಹೇಳಿದ ಮಾತನ್ನೇ ಬಾರಿ ಬಾರಿಗೂ ವಿಚಾರ ಮಾಡತೊಡಗಿದ. ಆ ವ್ಯಕ್ತಿಯ ಮಾತು ಭಿಕ್ಷುಕನ ಮನಸ್ಸಿನಲ್ಲಿ ಆಳವಾಗಿ ನಾಟಿತ್ತು. ಭಿಕ್ಷುಕ ವಿಚಾರ ಮಾಡಿದ, ಬಹುಶಃ ನಾನು ಬೇರೆಯವರಿಗೆ ಏನೂ ಕೊಡುವುದಿಲ್ಲ, ಅದಕ್ಕಾಗಿ ನನಗೆ ಭಿಕ್ಷೆಯಲ್ಲಿ ಜಾಸ್ತಿ ದುಡ್ಡು ಬರುವುದಿಲ್ಲ. ಆದರೆ ನಾನಂತೂ ಭಿಕ್ಷುಕ ಆಗಿದ್ದೇನೆ. ಬೇರೆಯವರಿಗೆ ಕೊಡುವ ಯೋಗ್ಯತೆ ನನ್ನಲ್ಲಿ ಎಲ್ಲಿದೆ? ಆದರೆ ಎಲ್ಲಿಯವರೆಗೆ ನಾನು ಯಾರಿಗೂ ಏನೂ ಕೊಡದೆ ಕೇವಲ ತೆಗೆದುಕೊಳ್ಳುತ್ತಾನೇ ಇರಲು ಸಾಧ್ಯ? ನಂತರದಲ್ಲಿ ಭಿಕ್ಷುಕ ನಿರ್ಣಯ ಮಾಡುತ್ತಾನೆ, ಇನ್ನು ಮೇಲೆ ಯಾರು ನನಗೆ ಏನೇ ಕೊಟ್ಟರೂ ನಾನು ಅವರಿಗೆ ಏನಾದರೂ ಕೊಡಲೇಬೇಕು ಎಂದು. ಆದರೆ ಅವನ ಬುದ್ಧಿಯಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಅವನು ತಾನೇ ಒಬ್ಬ ಭಿಕ್ಷುಕ ಅಂದ ಮೇಲೆ ಬೇರೆಯವರಿಗೆ ಏನು ಕೊಡಬಹುದು? ಇದೇ ಮಾತನ್ನು ವಿಚಾರ ಮಾಡುತ್ತಾ ಮಾಡುತ್ತಾ 2 ದಿನ ಕಳೆಯುತ್ತದೆ. 3ನೇ ದಿನ ಭಿಕ್ಷುಕ ಸ್ಟೇಷನ್ನಲ್ಲಿ ಕುಳಿತಿದ್ದಾಗ ಅವನ ದೃಷ್ಟಿ ಅಲ್ಲೇ ಬೆಳೆದಂತಹ ಹೂಗಳ ಮೇಲೆ ಹೋಗುತ್ತದೆ. ನಂತರ ಭಿಕ್ಷುಕ ವಿಚಾರ ಮಾಡ್ತಾನೆ, ಯಾಕೆ ನಾನು ಭಿಕ್ಷೆಯ ಬದಲಾಗಿ ಈ ಹೂಗಳನ್ನೇ ಜನರಿಗೆ ಕೊಡಬಾರದು? ಅವನಿಗೆ ಈ ವಿಚಾರ ಸರಿಯಾಗಿದೆ ಎಂದು ಅನಿಸುತ್ತದೆ. ನಂತರ ಆ ಹೂಗಳನ್ನು ಕಿತ್ತುಕೊಂಡು ಟ್ರೈನ್ನಲ್ಲಿ ಬರುವಂಥ ಜನರಿಂದ ಭಿಕ್ಷೆಯ ಬದಲಾಗಿ ಹೂಗಳನ್ನು ಕೊಡುತ್ತಿದ್ದ. ಆ ಹೂಗಳನ್ನು ಜನರು ಖುಷಿಯಿಂದ ತೆಗೆದುಕೊಳ್ಳುತ್ತಿದ್ದರು. ಈ ರೀತಿ ಭಿಕ್ಷುಕ ಪ್ರತಿದಿನ ಮಾಡುತ್ತಿದ್ದ. ಸುಮಾರು ದಿನಗಳು ಕಳೆದಂತೆ ಅವನು ಗಮನಿಸ್ತಾನೆ, ಈಗ ಜನರು ಮೊದಲಿಗಿಂತಲೂ ಜಾಸ್ತಿ ಅವನಿಗೆ ಭಿಕ್ಷೆ ಕೊಡುತ್ತಾ ಇದ್ದಾರೆ. ಅವನು ಹೂಗಳನ್ನು ಕಿತ್ತುಕೊಂಡು ಬಂದು ಜನರಿಗೆ ಕೊಡುತ್ತಿದ್ದ. ಜನರು ಅದರ ಬದಲಾಗಿ ಜಾಸ್ತಿ ಭಿಕ್ಷೆ ಹಾಕುತ್ತಿದ್ದರು. ಆದರೆ ಹೂವುಗಳು ಖಾಲಿಯಾಗುತ್ತಿದ್ದಂತೆ ಯಾರೂ ಭಿಕ್ಷೆ ಕೊಡುತ್ತಿರಲಿಲ್ಲ. ಪ್ರತಿದಿನ ಇದೇ ರೀತಿ ನಡೆಯುತ್ತಿತ್ತು. ಒಂದು ದಿನ ಭಿಕ್ಷುಕ ಯಾರಿಂದ ಅವನಿಗೆ ಭಿಕ್ಷೆಯ ಬದಲಾಗಿ ಹೂಗಳನ್ನು ಕೊಡುವಂಥ ಪ್ರೇರಣೆ ಸಿಕ್ಕಿತೋ ಆ ಉದ್ದನೆಯ ವ್ಯಕ್ತಿಯನ್ನು ಟ್ರೈನ್ನಲ್ಲಿ ಭಿಕ್ಷುಕ ಮತ್ತೆ ನೋಡ್ತಾನೆ ಮತ್ತು ಅವನ ಹತ್ತಿರ ಹೋಗಿ, ಇವತ್ತು ಭಿಕ್ಷೆಯ ಬದಲಾಗಿ ನಿಮಗೆ ಕೊಡಲು ನನ್ನ ಹತ್ತಿರ ಹೂಗಳಿದಾವೆ ಎಂದು ಸಂತೋಷದಿಂದ ಆ ವ್ಯಕ್ತಿಗೆ ಹೂಗಳನ್ನು ಭಿಕ್ಷುಕ ಕೊಡ್ತಾನೆ. ಆ ವ್ಯಕ್ತಿಯು ಭಿಕ್ಷುಕನಿಗೆ ಭಿಕ್ಷೆಯಲ್ಲಿ ಸ್ವಲ್ಪ ದುಡ್ಡು ಕೊಡ್ತಾನೆ. ಇದರ ಬದಲಾಗಿ ಭಿಕ್ಷುಕ ಹೂವನ್ನು ಕೊಡ್ತಾನೆ. ವ್ಯಕ್ತಿಗೆ ಈ ಮಾತು ಇಷ್ಟ ಆಗಿ ಖುಷಿಯಿಂದ ಹೇಳುತ್ತಾನೆ, ನೀನು ನನ್ನ ಹಾಗೆ ಈಗ ವ್ಯಾಪಾರಿಯೇ ಆಗ್ಬಿಟ್ಟೆ ಅಲ್ಲ? ಇಷ್ಟು ಹೇಳಿ ವ್ಯಕ್ತಿ ಹೊರಟು ಹೋಗುತ್ತಾನೆ. ಆದರೆ ಈ ಬಾರಿ ಮತ್ತೆ ಆ ವ್ಯಕ್ತಿ ಹೇಳಿದಂಥ ಮಾತು ಭಿಕ್ಷುಕನ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಮಾಡುತ್ತದೆ. ವ್ಯಕ್ತಿಯಿಂದ ಕೇಳಿದ ಮಾತಿನ ಬಗ್ಗೆ ಭಿಕ್ಷುಕ ಬಾರಿ ಬಾರಿಗೂ ವಿಚಾರ ಮಾಡುತ್ತಿದ್ದ. ಈಗ ಅವನ ಕಣ್ಣುಗಳು ಹೊಳೆಯುತ್ತಿತ್ತು. ನನಗೆ ಈಗ ಸಫಲತೆಯ ಕಿಲಿಕೈ ಸಿಕ್ಕಿದೆ, ಇದರಿಂದ ನಾನು ನನ್ನ ಜೀವನವನ್ನು ಬದಲಾಯಿಸಬಹುದು ಎಂದು ಭಿಕ್ಷುಕನಿಗೆ ಅನಿಸುತ್ತದೆ. ಅವನು ಉತ್ಸಾಹದಿಂದ ಮೇಲೆ ಆಕಾಶ ನೋಡಿ ಜೋರಾಗಿ ಕೂಗ್ತಾನೆ, ನಾನು ಈಗ ಭಿಕ್ಷುಕ ಅಲ್ಲ, ನಾನು ಒಬ್ಬ ವ್ಯಾಪಾರಿಯಾಗಿದ್ದೇನೆ, ನಾನು ಶ್ರೀಮಂತ ಆಗಬಹುದು. ಜನರು ಅದನ್ನು ನೋಡಿ ಹೇಳ್ತಾರೆ, ಬಹುಶಃ ಈ ಭಿಕ್ಷುಕನಿಗೆ ಹುಚ್ಚು ಹಿಡಿದಿರಬಹುದು. ಮಾರನೇ ದಿನದಿಂದ ಆ ಭಿಕ್ಷುಕ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. 6 ತಿಂಗಳ ನಂತರ ಅದೇ ಸ್ಟೇಷನ್ನಲ್ಲಿ 2 ವ್ಯಕ್ತಿಗಳು ಸೂಟು ಬೂಟು ಹಾಕಿಕೊಂಡು ಪ್ರಯಾಣ ಮಾಡುತ್ತಿದ್ದರು. ಒಬ್ಬರು ಇನ್ನೊಬ್ಬರನ್ನ ನೋಡಿದರು. ಅದರಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡ್ತಾನೆ ಮತ್ತು ಕೇಳ್ತಾನೆ, ನನ್ನ ಗುರುತು ನಿಮಗೆ ಸಿಕ್ತಾ? 2ನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ, ನಾವು ಮೊದಲನೇ ಬಾರಿ ಭೇಟಿ ಮಾಡಿದ್ದೇವೆ ಅಲ್ವಾ? ಆಗ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ,
ನಮ್ಮ ಭೇಟಿ ಮೊದಲೂ ಆಗಿದೆ. ನಾವು ಈಗ 3ನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದೇವೆ. 2ನೇ ವ್ಯಕ್ತಿ ಹೇಳುತ್ತಾನೆ, ನನಗೆ ನೆನಪಿಲ್ಲ, ನಾವು ಈ ಹಿಂದೆ 2 ಬಾರಿ ಯಾವಾಗ ಭೇಟಿ ಮಾಡಿದ್ದೇವೆ? ಆಗ ಮೊದಲನೇ ವ್ಯಕ್ತಿ ಹೇಳುತ್ತಾನೆ, ನಾವು ಇದೇ ಟ್ರೈನ್ನಲ್ಲಿ 2 ಬಾರಿ ಭೇಟಿಯಾಗಿದ್ದೇವೆ. ಮೊದಲನೇ ಭೇಟಿಯಲ್ಲಿ ನೀವು ನನಗೆ ಜೀವನದಲ್ಲಿ ಏನು ಮಾಡಬೇಕು ಎಂದು ಕಲಿಸಿದ್ರಿ ಮತ್ತು 2ನೇ ಭೇಟಿಯಲ್ಲಿ ನಾನು ಯಾರು ಎನ್ನುವುದನ್ನು ಅರಿವು ಮಾಡಿಸಿದ್ರಿ. 2ನೇ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಮತ್ತು ನೆನಪು ಬರುತ್ತೆ. ನಂತರ ಆ ವ್ಯಕ್ತಿ ಮುಗುಳ್ನಗ್ತಾ ಹೇಳ್ತಾನೆ, ಓ, ಇವಾಗ ನೆನಪಾಯಿತು, ನೀವು ಅದೇ ಭಿಕ್ಷುಕ ಅಲ್ವಾ? ಮೊದಲ ಬಾರಿ ನಾನು ಭಿಕ್ಷೆ ಕೊಡಲಿಲ್ಲ, 2ನೇ ಬಾರಿ ಹೂವಿನ ಬದಲಾಗಿ ಭಿಕ್ಷೆ ಕೊಟ್ಟೆ. ಇವತ್ತೇನು ಸೂಟು ಬೂಟು ಹಾಕಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳ್ತಾನೆ. ಆಗ ಮೊದಲನೇ ವ್ಯಕ್ತಿ ಹೇಳ್ತಾನೆ, ನಾನು ಅದೇ ಭಿಕ್ಷುಕ ಆಗಿದ್ದೇನೆ, ಆದರೆ ಈಗ ಹೂವಿನ ದೊಡ್ಡ ವ್ಯಾಪಾರಿಯಾಗಿದ್ದೇನೆ. ಅದೇ ವ್ಯಾಪಾರದ ಕೆಲಸದಿಂದ ಬೇರೆ ಊರಿಗೆ ಹೋಗುತ್ತಿದ್ದೇನೆ. ಸ್ವಲ್ಪ ಸಮಯ ನಿಂತ ಮೇಲೆ ಮೊದಲನೇ ವ್ಯಕ್ತಿ ಹೇಳ್ತಾನೆ, ನೀವು ಮೊದಲನೇ ಭೇಟಿಯಲ್ಲಿ ನನಗೆ ಪ್ರಕೃತಿಯ ನಿಯಮದ ಪಾಠವನ್ನು ಹೇಳಿದ್ದೀರಿ. ನಾವು ಏನಾದರೂ ಕೊಟ್ಟರೆ ಮಾತ್ರ ನಮಗೆ ವಾಪಸ್ ಏನಾದರೂ ಸಿಗುವುದು, ಕೊಡೋದು ತೆಗೆದುಕೊಳ್ಳುವುದು. ಈ ನಿಯಮ ವಾಸ್ತವದಲ್ಲಿ ಕೆಲಸ ಮಾಡುತ್ತದೆ. ನಾನು ಇದನ್ನು ಚೆನ್ನಾಗಿ ಅನುಭವ ಮಾಡಿದ್ದೇನೆ. ಆದರೆ ನನ್ನನ್ನು ನಾನು ಬರೀ ಭಿಕ್ಷುಕ ಆಗಿದ್ದೇನೆ ಅಂತ ಅಂದ್ಕೊಂಡಿದ್ದೆ. ಅದರಿಂದಲೂ ಮೇಲೆ ನಾನು ಎಂದಿಗೂ ಯೋಚನೆ ಮಾಡ್ತಾ ಇರಲಿಲ್ಲ. 2ನೇ ಬಾರಿ ನಿಮ್ಮ ಜೊತೆ ಭೇಟಿಯಾದಾಗ ನೀವು ಹೇಳಿದ್ರಿ, ನಾನು ಒಬ್ಬ ವ್ಯಾಪಾರಿ ಆಗಿಬಿಟ್ಟಿದ್ದೇನೆ ಎಂದು. ನನಗೆ ಆಗ ಅರ್ಥವಾಗಿತ್ತು, ನಾನು ಒಬ್ಬ ವ್ಯಾಪಾರಿ ಆಗಿಬಿಟ್ಟಿದ್ದೇನೆ. ಜನ ಯಾಕೆ ನನಗೆ ಜಾಸ್ತಿ ಭಿಕ್ಷೆ ಕೊಡುತ್ತಿದ್ದಾರೆ ಎಂದು ಆಗ ಅರ್ಥವಾಯಿತು. ಅವರು ನನಗೆ ಭಿಕ್ಷೆ ಕೊಡ್ತಾ ಇರಲಿಲ್ಲ, ಆ ಹೂಗಳ ಬದಲಾಗಿ ನನಗೆ ದುಡ್ಡನ್ನು ಕೊಡ್ತಾ ಇದ್ರು. ಎಲ್ಲರೂ ನನ್ನಿಂದ ಹೂವನ್ನು ಖರೀದಿಸುತ್ತಿದ್ದರು, ಏಕೆಂದರೆ ಇದಕ್ಕಿಂತ ಕಡಿಮೆ ಬೆಲೆಯ ಹೂಗಳು ಅವರಿಗೆ ಎಲ್ಲೂ ಸಿಗುತ್ತಿರಲಿಲ್ಲ. ನಾನು ಜನರ ದೃಷ್ಟಿಯಲ್ಲಿ ಒಬ್ಬ ವ್ಯಾಪಾರಿಯೇ ಆಗಿದ್ದೆ, ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಒಬ್ಬ ಭಿಕ್ಷುಕ ಆಗಿದ್ದೆ. ನೀವು ಹೇಳಿದ ನಂತರ ನನಗೆ ಅರಿವಾಯಿತು, ನಾನು ಒಬ್ಬ ಚಿಕ್ಕ ವ್ಯಾಪಾರಿಯಾಗಿದ್ದೇನೆ. ನಾನು ಟ್ರೈನ್ನಲ್ಲಿ ಹೂವಿನಿಂದ ಏನೆಲ್ಲ ದುಡ್ಡು ಗಳಿಸಿದ್ದೆ, ಅದರಿಂದ ಹೂಗಳನ್ನು ಖರೀದಿಸಿದೆ ಮತ್ತು ಹೂವಿನ ವ್ಯಾಪಾರಿಯಾದೆ. ಇಲ್ಲಿನ ಜನರಿಗೆ ಹೂ ತುಂಬ ಇಷ್ಟ. ಅವರ ಈ ಇಷ್ಟದಿಂದ ನಾನು ಇವತ್ತು ಒಂದು ದೊಡ್ಡ ವ್ಯಾಪಾರಿಯಾಗಿದ್ದೇನೆ. ಇಬ್ಬರು ವ್ಯಾಪಾರಿಗಳು ಬಹಳ ಖುಷಿಯಾಗಿದ್ದರು ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡುತ್ತಾ ಅವರ ಸ್ಟೇಷನ್ ಬಂದಾಗ ಇಬ್ಬರೂ ಇಳಿದು ಮಾತನಾಡುತ್ತಾ ಹೋದರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಬಹಳಷ್ಟು ಕಲಿಯಲು ಸಿಗುತ್ತದೆ. ಮೊದಲನೆಯ ಉದ್ದನೇ ವ್ಯಾಪಾರಿ ಗಿವ್ ಅಂಡ್ ಟೇಕ್ ನಿಯಮವನ್ನು ಚೆನ್ನಾಗಿ ಅರಿತುಕೊಂಡಿದ್ದ. ಜಗತ್ತಿನ ಎಲ್ಲ ದೊಡ್ಡ ವ್ಯಾಪಾರಿಗಳು ಇದೇ ನಿಯಮವನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ. ಅದೇ ಸೂತ್ರವನ್ನು ಭಿಕ್ಷುಕನಿಗೆ ಹೇಳಿದ. ಭಿಕ್ಷುಕ ಆ ಪ್ರಕೃತಿಯ ನಿಯಮವನ್ನು ಅಳವಡಿಸಿಕೊಳ್ಳುತ್ತಾನೆ ಮತ್ತು ಅದರ ಪ್ರಭಾವ ಅವನ ಜೀವನದಲ್ಲಿ ಕಾಣಿಸುತ್ತದೆ. ಭಿಕ್ಷುಕ ತನ್ನ ವಿಚಾರವನ್ನು ಬದಲಾಯಿಸಿಕೊಂಡ, ಆಗಲೇ ಅವನ ಜೀವನ ಬದಲಾಯಿತು. ಈ ಕಥೆಯು ನಮಗೆ ಏನು ಹೇಳುತ್ತದೆ ಎಂದರೆ, ಒಂದು ವೇಳೆ ನಿಮ್ಮ ವಿಚಾರವನ್ನು ಬದಲಾಯಿಸಿಕೊಂಡರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ. ನಮ್ಮನ್ನು ನಾವು ಚಿಕ್ಕವರು ಎಂದುಕೊಂಡರೆ ನಾವು ಚಿಕ್ಕವರಾಗಿಯೇ ಉಳಿಯುತ್ತೇವೆ. ದೊಡ್ಡವರಾಗಲು ನಾವು ನಮ್ಮ ವಿಚಾರಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಕು, ವಿಶಾಲವಾಗಿ ವಿಚಾರ ಮಾಡಬೇಕು. ಕಥೆಯ ಸಾರವಾಗಿದೆ, ಸಫಲತೆ ನಿಮ್ಮ ಯೋಚನೆಯಲ್ಲಿ ಅಡಗಿದೆ. ನಿಮ್ಮ ಆತ್ಮ ಸಮ್ಮಾನವನ್ನು ಜಾಗೃತ ಮಾಡಿಕೊಳ್ಳಿ, ನಿಮ್ಮ ಯೋಚನೆಯನ್ನು ದೊಡ್ಡದಾಗಿ ಮಾಡಿಕೊಳ್ಳಿ. ಆಗ ನೋಡಿ ಹೇಗೆ ನೀವು ಸಫಲತೆ ಶಿಖರವನ್ನು ಏರುತ್ತೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರೇ ಆಗಿದ್ದಲ್ಲಿ ಇಂಥ ಕಥೆಗಳನ್ನು ಮತ್ತೆ ಮತ್ತೆ ಕೇಳಲು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.